ಟ್ರಾಫಿಕ್ ತೋರಿಸ್ತೀನಿ ನೋಡಿ, ಫುಲ್ ಪ್ಯಾನ್ ಔಟ್ ಮಾಡಿ. ಹೆಣ್ಮಗು ಫಸ್ಟ್ ಆಫ್ ಆಲ್ ಹೆಲ್ಮೆಟ್ ಇಲ್ಲ. ಯಾವ ಕಡೆ ಹೋಗ್ತಿದೆ ಆಂಟಿ ಗೊತ್ತಿಲ್ಲ. ಲೆಫ್ಟಲ್ಲಿ ಆಯಿತು, ಹೋಗಮ್ಮ. ನೋಡಿ ಹೆಲ್ಮೆಟ್ ಹಂಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಎಷ್ಟು ಜನದ್ರ ಹೆಲ್ಮೆಟ್ ಹಾಕಿಲ್ಲ. ಹೈದರಾಬಾದ್ ಆಲ್ಮೋಸ್ಟ್ 50% ರೈಡರ್ಸ್ ಹೆಲ್ಮೆಟ್ ಯೂಸ್ ಮಾಡಲ್ಲ. ಆ್ಯಂಡ್ ಪೊಲೀಸರು ಕೂಡ ಹಿಡಿಯಲ್ಲ, ಯಾಕೆ ಗೊತ್ತಿಲ್ಲ. I mean, there are few obvious reasons, you know also why. Because of these, I hope you guys understood what I meant. ಅವ್ರಿಗೆ ಯಾರು ಕೇಳ್ತಾರೆ ಇಲ್ಲಿ? ಶಬಾಷ್ ಬೇಟ, ಮಾಡಿ ಟಚ್ ಮಾಡ್ಕೊಂಡು ಹೋಗ್ರಿ. ಓಹೋ, ಕಾರ್ ಮಾಡಿಫಿಕೇಶನ್ ಹುಡುಗರು.
ಓಕೆ, 2 ಮೇನ್ ಸಿಗ್ನಲ್ ದಾಟಿದ್ವಿ. ಲೈಕ್ ಮೋಸ್ಟ್ ಟ್ರಾಫಿಕ್ ಸಿಗ್ನಲ್ ನಮ್ಮ ಅಪಾರ್ಟ್ಮೆಂಟಿಂದ ಏರ್ಪೋರ್ಟ್ಗೆ ಹೋಗೋ ರೋಡಲ್ಲಿರೋ ಇಮಿಡಿಯೇಟಾಗಿ ಸಿಗೋ 2 ಮೇನ್ ಮೋಸ್ಟ್ ಟ್ರಾಫಿಕ್ ಸಿಗ್ನಲ್ ದಾಟಿದ್ವಿ. ಸೊ ಇಟ್ ಸೇಸ್ 28 kilometers and 51 minutes. ಲೆಟ್ಸ್ ಸಿ. ಯೋ ಗುರು, ಯಾಕೆ ಗುರು ತಿರ್ಗಾ ಟ್ರಾಫಿಕ್ ಮುಂದೆ? ಸಿ, I mean, why? ಪೀಕ್ ಅವರ್ ಬೇರೆ ಅಲ್ಲ, ಹೆವಿ ಟ್ರಾಫಿಕ್ ಇದೆ. ಗುರು, ಲಾರಿನೆಲ್ಲ ಅಲೋ ಮಾಡ್ಬೋದಾ? ಐ ಮೀನ್ ಪೀಕ್ ಅವರ್ ಸಿಟಿ ಒಳಗೆ ಗೊತ್ತಿಲ್ಲ. ಐ ಥಿಂಕ್ ಬೆಂಗಳೂರಲ್ಲಿ ಅಂತೂ ನಾನು ನೋಡಿಲ್ಲ, ಬಿಕಾಸ್ ಅವ್ರಿಗೆ ಟೈಮ್ ಇರುತ್ತೆ. ಐ ಥಿಂಕ್ ದಿಸ್ ಈಸ್ ಗಾರ್ಬೇಜ್ ಲಾರಿ ಆ ಥರದ್ದೇನೋ ಇರ್ಬೋದು. ಡೌಟ್ ಏನಕ್ಕೆ ಅಂತಂದರೆ ಸ್ಮೆಲ್ ಅಂತೂ ಬರ್ತಿಲ್ಲ. ಓ, ದಿಸ್ ಈಸ್ ಆಯಿಲ್ ಟ್ಯಾಂಕರ್. ಗುಂಡಿಲಿ ಯಾವನಾರ ಬಿದ್ದರೆ ಏನು ಕತೆ. ಗಾಡಿಗಳು ಸ್ವಲ್ಪ ಫಾಸ್ಟಲ್ಲಿ ಬಂದರೆ ಗೋವಿಂದ. ಅದು ರೋಡು ಆಲ್ಮೋಸ್ಟ್ ಮಧ್ಯಕ್ಕೆ ಇದೆ. ಇದೇ ಪ್ರಾಬ್ಲಮ್ ಹೇಳಿದ್ದು ಎಲ್ಲ. ಇದು ಹೈವೇ ಇತ್ತು, ಆ್ಯಂಡ್ ಹೈವೇಲಿ 1 ವೇ, ಐ ಮೀನ್ ಲೈಕ್ ರಾಂಗ್ ಸೈಡಿಂದ ಬರೋದು. ಆ್ಯಂಡ್ ಇಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏರ್ಪೋರ್ಟಿಗೆ ಏನಂತಂದರೆ, ಏರ್ಪೋರ್ಟಿಗೆ ಹೋಗೋಕ್ಕೆ ಲೈಕ್ ಫ್ಲೈಓವರ್ ಇದೆ, ಎಲ್ಲ ಇದೆ, ಚೆನ್ನಾಗೂ ಇದೆ. ಐ ಮೀನ್ ಬಟ್ ಪ್ರಾಬ್ಲಮ್ ಏನಂತಂದರೆ 2 wheelers ನಾಟ್ ಅಲೌಡ್. 2 wheelers, ಆಟೋ, ಲಾರಿ, ಬೇಸಿಕಲಿ ಕಾರ್ ಬಿಟ್ಟರೆ ಇನ್ನೇನೂ ಅಲೋ ಇಲ್ಲ. ಇಟ್ಸ್ ಕೈಂಡ್ ಆಫ್ ಅನ್ ಎಕ್ಸ್ಪ್ರೆಸ್ ವೇ which is meant only for car, nothing else. ಸೊ ಅದಕ್ಕೆ ಈ ಟ್ರಾಫಿಕ್ಕಲ್ಲಿ ಸಿಗ್ನಲಲ್ಲಿ ನಿಲ್ಸ್ಕೊಂಡು ಅಲ್ಕೊಂಡು ನಾವು ಓಡಬೇಕು. ಆ್ಯಂಡ್ ಅದಕ್ಕೋಸ್ಕರ ಲೇಟು. ತೋರಿಸಿ ಬನ್ನಿ, ಅದು ಫ್ಲೈಓವರ್. ಇದು ಫ್ಲೈಓವರ್ ಹತ್ತಿರ ಆರಾಮ್ಸೆ ಹೋಗ್ಬಿಡ್ಬೋದು. ಅಲ್ಲಿ ಕಾಣಿಸ್ತಿದೆ, ನಾಟ್ ಅಲೌಡ್ 2 wheeler, 3 wheeler, ಹೆವಿ ವೆಹಿಕಲ್. ಇಟ್ಸ್ ಓನ್ಲಿ ಫಾರ್ ಕಾರ್ಸ್. ಸೊ ಯು ಕ್ಯಾನ್ ಸಿ ಆಲ್ ದ ಕಾರ್ಸ್. ನಾವು ಕೆಳಗೆ ಹೋಗ್ತಾ ಇದ್ದೀವಿ. ಹೊಡೆದ. ಅಯ್ಯೋ, ಜಸ್ಟ್ ಮಿಸ್ಸು.
ಇದೇ ಹೇಳಿದ್ನಲ್ಲ, ಎಲ್ಲ ಮೈ ಮೇಲೆ ಬರ್ತಾರೆ, ಲೆಫ್ಟ್ ಟು ರೈಟು ಯಾರಿಗೂ ಲೈಕ್ ಫಾಲೋ ಮಾಡಲ್ಲ. ಇಟ್ಸ್ ಲೈಕ್ ದೇ ಡೋಂಟ್ ಕೇರ್. ಆಮೇಲೆ ಹೊಡೆದ್ಮೇಲೆ ಜಗಳ. ಓ ಶಬಾಷ್ ಅಂಕಲ್, ಹೆಲ್ಮೆಟ್ ಹಾಕೋ ಗುರು. ಬೇಸಿಕಲಿ ಇಲ್ಲೆಲ್ಲೂ ಟ್ರಾಫಿಕ್ ಸಿಗಬಾರ್ದು. ಲೆಟ್ಸ್ ಸಿ. ಓಹೋ, ರ್ಯಾಪಿಡೋ ಹೆಲ್ಮೆಟ್ ಯಾಕೆ ಗುರು ಹಿಂಗೆಲ್ಲ ಮಾಡ್ತೀರಾ? ಐ ಮೀನ್ ಅಯ್ಯೋ ಸಾರಿ, ಇದು ಮೋಸ್ಟ್ಲಿ ರ್ಯಾಪಿಡೋ ಅವ್ರದ್ದೇ ಕೊಟ್ಟಿರಬೇಕು. ಹಿ ಮೈಟ್ ಬಿ ಡೂಯಿಂಗ್ ರ್ಯಾಪಿಡೋ. ಬಟ್ ಯಾ, ಐ ಮೀನ್ ಲೈಕ್ ಬೌನ್ಸ್ ಹೆಲ್ಮೆಟ್ಸ್ ತುಂಬ ನೋಡಿದ್ದೀನಿ ಇಲ್ಲಿ. ವಿಚ್ ಇಸ್ ಬ್ಯಾಂಗ್ಳೂರ್ಸ್ ವೆರಿ ಓನ್ ಬ್ರ್ಯಾಂಡ್. ಅದು ಕ್ಲೋಸ್ ಆಗೋಯ್ತು ಫಾರ್ ಸೊ ಮೆನಿ ರೀಸನ್ಸ್. ಬಟ್ ಇಲ್ಲಿ ಬೌನ್ಸ್ದು ಹೆಲ್ಮೆಟು, ಬೌನ್ಸ್ ಬೈಕ್ ನಂಬರ್ ಪ್ಲೇಟು ಚೇಂಜ್ ಮಾಡಿರೋದು, ಸ್ಟಿಕ್ಕರಿಂಗ್ ತೆಗ್ದಿರೋದು, ಈ ಥರ ಲೈಕ್ ಬೈಕೇ ಚೇಂಜ್ ಮಾಡಿರೋದು ತುಂಬ ನೋಡಿದ್ದೀನಿ ಹೈದ್ರಾಬಾದಲ್ಲಿ. ಯಾಕೋ ಟ್ರಿಪ್ಸ್ ಹೋಗ್ತೀರಾ ನೀವು? ಡೇಂಜರು ಅಲ್ಲದೆ ನಿಮ್ಮ ಎದುರುಗಡೆ ಅಕ್ಕಪಕ್ಕ ಬರೋರ್ಗೂ ಡೇಂಜರು. ಹೆಲ್ಮೆಟ್ ಹಾಕ್ಕೊಳ್ಳಿ, ತಲೆ ಉಳಿಸ್ಕೊಳ್ಳಿ. ತಲೆ ಇದ್ದವರು ಹೆಲ್ಮೆಟ್ ಹಾಕ್ಕೊಳ್ಳಿ. ಸಿ ಯಾಕ್ರಪ್ಪ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂತಂದರೆ, ಇದು ದಿಸ್ ಈಸ್ ದ ಮೇನ್ ಹೈವೇ ವಿಚ್ ಕನೆಕ್ಟ್ಸ್ ಟು ದ ಏರ್ಪೋರ್ಟ್. ಈ ಹೈವೇಲಿ ಈ ಥರ ನೋಡಿದ್ರಲ್ಲ, ಲೈಕ್ ಯೂಟರ್ನ್ಸ್ ಎಷ್ಟಿದೆ ಗೊತ್ತಾ? ಯೂಟರ್ನ್ಸು ಬೇಜಾನ್ ಯೂಟರ್ನ್ಸ್ಗಳು. ಎಸ್ ಕ್ಯಾನ್ ಸಿ. ಆ್ಯಂಡ್ ಇದು ಹೈವೇ, ಏರ್ಪೋರ್ಟ್ ಹೈವೇ. ಇಲ್ಲಿ ಕೆಳಗಡೆ ನೋಡಿ ರೋಡ್ ಸೈಡ್ ವೆಂಡರ್ಸ್, ಲೈಕ್ ವೆಜಿಟೇಬಲ್ಸ್, ಫ್ರೂಟ್ಸ್. ನಾನು ಐ ಮೀನ್ ಲೈಕ್ ಮಾರಬಾರ್ದು ಅಂತ ಹೇಳ್ತಿಲ್ಲ, ಅವ್ರಿಗೇನು ಪ್ರಾಪರ್ ಲೈಕ್ ಮಾರ್ಕೆಟ್ ಇದೆ. ಬಟ್ ಇಲ್ಲಿ ಹೆಂಗೆ ಅಲೋ ಮಾಡ್ತಾರೆ ಗೊತ್ತಿಲ್ಲ. ಇಟ್ಸ್ ಲೈಕ್ ಮೇನ್ ಹೈವೇ, ನೆವರ್ ನೋ. ಅವ್ರಿಗಂತ ಒಂದು ಜಾಗ ಮಾಡಿಕೊಟ್ಟು